ಈ ಕ್ರೋಧಿ ಸಂವತ್ಸರದ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ನಾಡಿದ್ದು ಆಗಸ್ಟ್ 16ನೇ ತಾರೀಖು ಶುಕ್ರವಾರದಂದು ಬರ್ತಾ ಇದೆ. ಈ ಏಕಾದಶಿಯನ್ನು ಪವಿತ್ರ ಏಕಾದಶಿ ಅಥವಾ ಪುತ್ರದ ಏಕಾದಶಿ ಅಂತ ಪುರಾಣಗಳು ಕರೀತವೆ. ಇಂತಹ ಪವಿತ್ರ ಅಥವಾ ಪುತ್ರದ ಏಕಾದಶಿ ನಾಡಿದ್ದು ಆಗಸ್ಟ್ 16ನೇ ತಾರೀಖು ಶುಕ್ರವಾರದಂದು ಬರ್ತಾ ಇದೆ. ಈ ಏಕಾದಶಿಯ ಮಹತ್ವವನ್ನು ನಾವೀಗಾಗಲೇ ಕೇಳಿದ್ದೇವೆ. ಹಾಗಿದ್ದರೂ ಕೂಡ ಮತ್ತೆ ನೆನಪು ಮಾಡಿಕೊಳ್ಳಿಕ್ಕೋಸ್ಕರ, ಯಾಕಂದರೆ ಎಲ್ಲ ಏಕಾದಶಿಗಳ ಮಹತ್ವವನ್ನು ತಿಳಿದಾಗ ನಮಗೆ ಮಾಡುವಾಗ ಹೆಚ್ಚು ಭಕ್ತಿ ಬರ್ತದೆ, ಶ್ರದ್ಧೆ ಬರ್ತದೆ, ಆಸಕ್ತಿ ಬರ್ತದೆ. ಆ ಕಾರಣದಿಂದಾಗಿ ಪುರಾಣಗಳು ಆ ಮಹತ್ವವನ್ನು ತಿಳಿಸ್ಕೊಂಡು ಹೋಗ್ತದೆ. ಈ ಏಕಾದಶಿಯ ಮಹತ್ವವನ್ನು ತಿಳಿಸ್ಕೊಂಡು ಹೋಗ್ತದೆ. ವಾಸ್ತವಿಕವಾಗಿ ಒಬ್ಬ ರಾಜ, ಆ ರಾಜನ ಹೆಸರನ್ನು ಕೂಡ ತಿಳಿಸ್ಕೊಂಡು ಹೋಗ್ತಾರೆ. ಮಹೀಜಿತ್ ಅಂತ ರಾಜ. ಅವನು ಸಾಮಾನ್ಯ ಈ ತ್ರೇತಾಯುಗದಲ್ಲಿ ಇದ್ದಂತಹ ರಾಜ. ಅವನು ಮಕ್ಕಳಿಂದ ರಹಿತನಾಗಿದ್ದ, ಸಂತಾನ ಇಲ್ಲ ಅವನಿಗೆ. ಮಾಹಿಷ್ಮತಿ ನಗರವನ್ನು ಆಳ್ತಾ ಇದ್ದವ, ಮಕ್ಕಳಿರಲಿಲ್ಲ ಅವನಿಗೆ. ಹಾಗಂತ ಬಹಳ ಒಳ್ಳೆಯ ರಾಜ, ಮಕ್ಕಳು ಮಾತ್ರ ಇಲ್ಲ ಅವನಿಗೆ. ಮಕ್ಕಳಾಗಬೇಕು ಅಂತ ಬಹಳಷ್ಟು ಪ್ರಯತ್ನವನ್ನು ಪಟ್ಟ. ಯಾಕಂತ ಹೇಳಿದ್ರೆ ಅಪುತ್ರಸ್ಯ ಸುಖಂ ನಾಸ್ತಿ ಅಲೋಕೆ ಪರತ್ರಚ. ಮಕ್ಕಳಿಲ್ಲದವರಿಗೆ ಇಲ್ಲಿಯೂ ಸುಖ ಇಲ್ಲ, ಮುಂದೆಯೂ ಸುಖ ಇಲ್ಲ ಅಂತ ಅವನಿಗೊಂದು ಚಿಂತೆ. ವಾಸ್ತವಿಕವಾಗಿ ಈ ಮಾತು ಎಲ್ರಿಗೂ ಅನ್ವಯವಾಗುವಂಥದ್ದಲ್ಲ. ಅಂದರೆ ಸಂತಾನ ಆಗಬೇಕು, ಮಕ್ಕಳಾಗಬೇಕು ಅಂತ ಪ್ರಯತ್ನ ಪಡಲೇಬೇಕು. ಗೃಹಸ್ಥರಾದವರು ಮಕ್ಕಳಾಗಬೇಕು ಅಂತ ಪ್ರಯತ್ನ ಪಡಲೇಬೇಕು. ಯಾಕಂದರೆ ಒಬ್ಬ ವ್ಯಕ್ತಿ ಗೃಹಸ್ಥನಾಗಿ ಮಕ್ಕಳನ್ನು ಪಡೆಯದೇ ಇದ್ದರೆ ಅವನು ಪಿತೃಋಣದಿಂದ ಮುಕ್ತನಾಗುವುದಿಲ್ಲ ಅಂತ. ಹಾಗಂತ ಇವನು ಪ್ರಯತ್ನ ಪಟ್ಟರೂ ಮಕ್ಕಳಾಗದೇ ಇದ್ದರೆ ಅದು ದೈವ ಇಚ್ಛೆ, ಅದು ಇವನ ಕೈಯಲ್ಲಿಲ್ಲ. ಆದರೆ ಇವನಿಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ಪ್ರಯತ್ನವನ್ನು ಪಡಲೇಬೇಕು. ಅದಕ್ಕೋಸ್ಕರ ಮಹೀಜಿತ್ ರಾಜ ತಾನು ಪ್ರಯತ್ನವನ್ನು ಪಡ್ತಾ ಮುದುಕನಾಗ್ತಾ ಬಂದ. ಮಕ್ಕಳು ಮಾತ್ರ ಆಗಲೇ ಇಲ್ಲ. ಬಹಳ ಚಿಂತಾಕ್ರಾಂತನಾದ. ಒಮ್ಮೆ ಎಲ್ಲ ಜನರನ್ನು ಕರೆದ. ಆ ಜನರ ಮುಂದೆ ತನ್ನ ದುಃಖವನ್ನು ತೋಡಿಕೊಂಡ. ಯಾಕಂತ ಹೇಳಿದರೆ ಮುಂದೆ ಉತ್ತರಾಧಿಕಾರಿಗಳಿಲ್ಲ, ಮಕ್ಕಳಿಲ್ಲ ಅಂದರೆ ಮುಂದೆ ರಾಜ್ಯವನ್ನು ಆಳುವವರಿಲ್ಲ. ಅದಕ್ಕೆ ತಾನು ಎಲ್ಲ ಪ್ರಜೆಗಳಿಗೆ ಹೇಳ್ತಾನೆ, ಓ ನನ್ನ ಎಲ್ಲ ಪ್ರಜೆಗಳೇ, ನನಗೆ ತಿಳಿದಂತೆ ನಾನು ಯಾವ ಪಾಪವನ್ನು ಮಾಡಿಲ್ಲ ಈ ಜನ್ಮದಲ್ಲಿ. ಅನ್ಯಾಯೋಪಾರ್ಜಿತಂ ವಿತ್ತಂ ಕ್ಷಿಪ್ತಂ ಕೋಶೆ ಮಯಾ ನಹಿ. ನಾನು ನನ್ನ ಕೋಶವನ್ನು, ಟ್ರೆಷರಿಯನ್ನು ಅನ್ಯಾಯದಿಂದ ಸಂಪಾದನೆ ಮಾಡಿದ ದುಡ್ಡಿನಿಂದ ತುಂಬಿಸಲಿಲ್ಲ. ಅಂದರೆ ಪ್ರಜೆಗಳಿಗೆ ನಾನು ಅನ್ಯಾಯ ಮಾಡಲಿಲ್ಲ, ಅನಾವಶ್ಯಕವಾಗಿ ತೆರಿಗೆಯನ್ನು ಹಾಕಲಿಲ್ಲ, ಅಥವಾ ಜನರನ್ನು ತಲೆ ಉಳಿಲಿಲ್ಲ, ಜನರಿಗೆ ಹಿಂಸಿಸಲಿಲ್ಲ, ಪ್ರಜೆಗಳನ್ನು ಮಕ್ಕಳ ಹಾಗೆ ನೋಡಿಕೊಂಡಿದ್ದೇನೆ. ಅನ್ಯಾಯದಿಂದ ಒಂದು ಪೈಸವನ್ನು ನಾನು ಪಡೆದಿಲ್ಲ. ಇನ್ನು ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಆಸ್ತಿ, ಯಾರು ಭಗವದ್ಭಕ್ತರಿದ್ದಾರೆ, ಭಗವದ್ಭಕ್ತರಾದಂತಹ ಬ್ರಾಹ್ಮಣರು, ಭಗವದ್ಭಕ್ತರು, ಅವರಿಗೆ ಸೇರಿದಂತಹ ಆಸ್ತಿ, ಇದ್ಯಾವುದನ್ನು ನಾನು ಕಬಳಿಸ್ತಿಲ್ಲ. ಬದಲಾಗಿ ನಾನೇ ದಾನ ಮಾಡಿದ್ದೇನೆ. ಬ್ರಾಹ್ಮಣರಿಗೆ, ದೇವಾಲಯಗಳಿಗೆ ದಾನ ಮಾಡಿದ್ದೇನೆ. ಅದೇ ರೀತಿ ಯಾರಾದರೂ ನನ್ನನ್ನು ನಂಬಿ ಯಾವ ವಸ್ತುವನ್ನು ಕೊಟ್ಟರೂ ಪ್ರಾಮಾಣಿಕವಾಗಿ ಅವರಿಗೆ ನಾನು ಹಿಂದಿರುಗಿಸಿದ್ದೇನೆ. ಇನ್ನು ಎಲ್ಲರನ್ನ ಮಕ್ಕಳ ಹಾಗೆ ನೋಡಿಕೊಂಡಿದ್ದೇನೆ. ಯಾರು ದುಷ್ಟರಿದ್ದಾರೆ, ದುಷ್ಟರಿಗೆ ತಪ್ಪದೆ ನಾನು ಶಿಕ್ಷೆಯನ್ನು ಕೊಟ್ಟಿದ್ದೇನೆ. ಕಸ್ಮಾನ್ ಮಮ ಗೃಹೇ ಪುತ್ರೋ ನಜಾತಸ್ತ್ವದ್ವಿಚಾರ್ಯತಾಂ. ಯಾಕೆ ನನಗೆ ಮಕ್ಕಳಾಗಿಲ್ಲ, ಇದನ್ನು ನೀವು ಕೂಡ ವಿಚಾರ ಮಾಡಿ. ಯಾಕಂದರೆ ನನಗೆ ಮಕ್ಕಳಾಗಲಿಲ್ಲ ಅಂತ ಹೇಳೋದು ನನ್ನ ಸ್ವಂತ ಚಿಂತೆ ಮಾತ್ರ ಅಲ್ಲ, ಇಡೀ ರಾಜ್ಯದ ಚಿಂತೆ. ಯಾಕಂದರೆ ಮುಂದೆ ಉತ್ತರಾಧಿಕಾರಿ ಇಲ್ಲ ಅನ್ನುವಂಥದ್ದು ಅಂತ. ಈ ಮಾತನ್ನು ಕೇಳಿ ಪ್ರಜೆಗಳು, ವಿಶೇಷವಾಗಿ ಅಲ್ಲಿದ್ದಂತಹ ಒಳ್ಳೊಳ್ಳೆ ಬ್ರಾಹ್ಮಣರು, ಪುರೋಹಿತರು, ಇವರೆಲ್ಲರೂ ಕೂಡ ತಾವು ಯೋಚನೆಯನ್ನು ಮಾಡಿದ್ರಂತೆ. ಹೌದು, ರಾಜ ಹೇಳ್ತಾ ಇರುವುದು ಸರಿ. ಅವನಿಗೆ ಮಕ್ಕಳಿಲ್ಲ ಅಂತ ಹೇಳಿದ್ರೆ ನಾಳೆ ಅದರಿಂದ ಅವನಿಗೆ ಮಾತ್ರ ತೊಂದರೆ ಇಲ್ಲ, ನಮಗೂ ತೊಂದರೆ ಉಂಟಾಗುತ್ತೆ. ಅದಕ್ಕೆ ಏನು ಮಾಡೋಣ, ಯಾವ ರೀತಿಯಿಂದ ರಾಜನಿಗೆ ಮಕ್ಕಳಾಗತ್ತೆ? ಯಾಕಂದರೆ ರಾಜನಾದರೂ ಬಹಳ ಒಳ್ಳೆಯವ, ಇವನು ಇಷ್ಟು ಒಳ್ಳೆಯವನಾಗಿದ್ದಾನೆ, ಇವನ ಸಂತಾನವೂ ಕೂಡ ಒಳ್ಳೆಯದಾಗೇ ಆಗಿರ್ತದೆ, ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳಿ ಈ ರಾಜನಿಗೋಸ್ಕರ ಪ್ರಜೆಗಳು, ಅಂದರೆ ಬ್ರಾಹ್ಮಣರು ಹಾಗೂ ಮಂತ್ರಿಗಳು, ಇವರೆಲ್ಲರೂ ಕೂಡ, ಹಾಗೂ ಸಾಮಾನ್ಯ ಪ್ರಜೆಗಳು, ಇವರೆಲ್ಲರೂ ಕೂಡ ತಾವು ಕಾಡಿಗೆ ಹೋಗಿದ್ದಾರಂತೆ. ಯಾಕಂದರೆ ನಾವು ತಪಸ್ಸು ಮಾಡ್ತೇವೆ ಅಂತ. ರಾಜನಿಗೋಸ್ಕರ ನಾವು ತಪಸ್ಸು ಮಾಡ್ತೇವೆ ಅಂದರೆ ರಾಜನ ಮೇಲೆ ಎಷ್ಟು ಅಭಿಮಾನ, ಎಷ್ಟು ಪ್ರೀತಿ ಅವರಿಗೆ. ಹೀಗೆ ತಾವು ಕಾಡಿನಲ್ಲಿ ಘೋರವಾದ ತಪಸ್ಸನ್ನು ಮಾಡ್ತಾ ಇದ್ದಾರಂತೆ. ಆ ಎಲ್ಲ ಪ್ರಜೆಗಳು, ಬ್ರಾಹ್ಮಣರು ಹಾಗೂ ಮಂತ್ರಿಗಳು ಇವರೆಲ್ಲರೂ ಕೂಡ ಆಹಾರ ಇಲ್ಲದೆ,
ಮನಸ್ಸನ್ನು ಬಿಗಿ ಹಿಡಿದುಕೊಂಡು ತಪಸ್ ಮಾಡ್ತಾ ಇದ್ದಾರಂತೆ. ಆ ಸಂದರ್ಭದಲ್ಲಿ ಅವರಿಗೆ ಲೋಮಶ ಮುನಿಗಳ ದರ್ಶನ ಆಯಿತು. ಲೋಮಶ ಮುನಿಗಳು ಹಾಗೆ ಕಾಣುವಂಥವರಲ್ಲ, ಹೇಗೋ ಅಲ್ಲಿ ತಾವು ಹೋಗ್ತಾ ಇದ್ದಾರೆ ಆ ದಾರಿಯಲ್ಲಿ. ಅವರನ್ನು ನೋಡಿದ ಕೂಡಲೇ ಈ ಬ್ರಾಹ್ಮಣರು, ಮಂತ್ರಿಗಳು, ಎಲ್ಲ ಪ್ರಜೆಗಳು ಹೋಗಿ ಅವರಿಗೆ ನಮಸ್ಕಾರವನ್ನು ಮಾಡಿದರು. ಆಗ ಲೋಮಶರು ಕೇಳ್ತಾರೆ, ಯಾಕಪ್ಪ, ಯಾಕೆ ಬಂದಿದ್ದೀರಿ ನೀವು? ನನ್ನಿಂದ ಏನಾಗಬೇಕಾಗಿದೆ ನಿಮಗೆ? ಯಾಕಂತ ಹೇಳಿದ್ರೆ ಯಾವತ್ತು ನಾವು ಪರೋಪಕಾರಕ್ಕೋಸ್ಕರವೇ ಇರುವಂಥವರು. ಪರೋಪಕೃತಯೇ ಜನ್ಮ ಮಾದೃಶಾನಾಂ ನ ಸಂಶಯ. ನಾವು ಪರೋಪಕಾರ ಮಾಡಲಿಕ್ಕೆ ಇರುವವರು. ಯಾಕಂದರೆ ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಶಾಸ್ತ್ರ ಹೇಳುವುದೇ ಅದಕ್ಕೆ. ನಾವು ಬದುಕಬೇಕು, 100 ವರ್ಷ ಬದುಕಬೇಕು. ಹೇಗೆ ಬದುಕಬೇಕು ಅಂತ ಹೇಳಿದರೆ, ಪರೇಶಾಂ ಉಪಕಾರಾರ್ಥಂ ಯಜ್ಜೀವತಿ ಸಜೀವತಿ. ಯಾರು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡ್ತಾ ಬದುಕ್ತಾನೆ ಅವನೇ ಬದುಕಿದ ಹಾಗೆ. ಯಾರು ಇನ್ನೊಬ್ಬರಿಗೆ ಉಪದ್ರವವನ್ನು ಕೊಟ್ಕೊಂಡು ಬದುಕ್ತಾನೆ, ತೊಂದರೆಯನ್ನು ಕೊಟ್ಕೊಂಡು ಬದುಕ್ತಾನೆ, ಅವನಿದ್ದು ಸತ್ತ ಹಾಗೆ. ಅದಕ್ಕೋಸ್ಕರ ನನ್ನಿಂದ ಏನು ಸಹಾಯ ಆಗಬೇಕು ಹೇಳಿ, ನಾನು ಮಾಡ್ತೇನೆ ಅಂತ ಲೋಮಶರು ತಾವು ಹೇಳ್ತಾರೆ. ವಾಸ್ತವಿಕವಾಗಿ ಲೋಮಶರಿಗೆ ಗೊತ್ತಿದೆ ಏನಾಗಿದೆ, ಇವ್ರು ಯಾಕೋಸ್ಕರ ಇಲ್ಲಿಗೆ ಬಂದಿದ್ದಾರೆ ಅಂತ. ಹಾಗಿದ್ದರೂ ತಾವು ಕೇಳ್ತಾರೆ. ಅದಕ್ಕೆ ಈ ಪ್ರಜೆಗಳು, ಮಂತ್ರಿಗಳು, ಬ್ರಾಹ್ಮಣರು ಇವರೆಲ್ಲರೂ ಕೂಡ ತಾವು ಕೈ ಜೋಡಿಸಿ ಹೇಳ್ತಾರೆ, ತಮ್ಮ ರಾಜನಿಗೆ ಏನು ಸಂಕಟ ಬಂದಿದೆ ಅದನ್ನು ತಾವು ಹೇಳ್ತಾರೆ. ಸ್ವಾಮಿ, ಎಷ್ಟೋ ಜನ್ಮದ ಪುಣ್ಯದ ಫಲವಾಗಿ ನೀವಿವತ್ತು ನಮಗೆ ದೊರೆತಿದ್ದೀರಿ. ಯಾಕಂದರೆ ಮಹತಾಂ ದರ್ಶನೇನೇವ ಕಾರ್ಯಸಿದ್ಧಿರ್ಭವೇ ನೃಣಾಂ. ಯಾರು ನಿಮ್ಮಂಥ ಮಹಾತ್ಮರಿದ್ದಾರೆ, ನಿಮ್ಮಂಥ ಮಹಾತ್ಮರ ದರ್ಶನ ಮಾಡಿದ್ರೇ ನಮ್ಮ ಕೆಲಸ ಆಯಿತು ಅಂತ ಅರ್ಥ, ನಮ್ಮ ಕೆಲಸ ಪೂರ್ತಿ ಆಯಿತು ಅಂತ ಅರ್ಥ. ಯಾಕಂತ ಹೇಳಿದ್ರೆ ನಿಮ್ಮಂಥವರು ಸುಮ್ಮನೆ ಬರಿಗೈಯಲ್ಲಿ ಕಳಿಸೋದಿಲ್ಲ, ಮತ್ತು ವರ ಕೊಟ್ಟೇ ಕಳಿಸುವವರು, ನಮ್ಮನ್ನು ಒಳ್ಳೆಯವರನ್ನಾಗಿ ಮಾಡೇ ಕಳಿಸುವವರು ನೀವು. ಅದಕ್ಕಾಗಿ ನಿಮ್ಮ ದರ್ಶನ ಮಾಡಿದ್ದೇವೆ ಅಂತ ಹೇಳಿದ್ರೆ ನಮ್ಮ ಕಷ್ಟ ಇವತ್ತಿಗೆ ತೀರಿತು ಅಂತ ನಾವು ತಿಳ್ಕೊಳ್ತೇವೆ ಅಂತ ಹೇಳ್ತಾರೆ. ಅದಕ್ಕೆ ಆ ಲೋಮಶ ಮುನಿ ತಾನು ಹೇಳ್ತಾನೆ, ನಿಮ್ಮ ರಾಜ ಈ ಜನ್ಮದಲ್ಲಿ ಯಾವುದೇ ಪಾಪ ಮಾಡಿಲ್ಲ, ಮಕ್ಕಳಾಗದೇ ಇರಲಿಕ್ಕೆ ಬೇಕಾದಂತಹ ಯಾವುದೇ ಪಾಪ ಮಾಡಿಲ್ಲ. ಆದರೆ ಹಿಂದಿನ ಜನ್ಮದೊಂದು ಪಾಪ ಇದೆ ಅವನಿಗೆ ಅಂತ ಹೇಳ್ತಾರೆ. ಯಾಕಂದರೆ ಅವರಿಗೆ ಹಿಂದಿನದ್ದೆಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಲೋಮಶ ಮುನಿಗಳಿಗೆ ತ್ರಿಕಾಲ ಜ್ಞಾನಿಗಳು ಅಂತ ಅದಕ್ಕೆ ಕರೆಯೋದು ಅವರನ್ನು. ಹಿಂದಿನದ್ದು, ಮುಂದಿನದ್ದು, ಈಗಿನದ್ದು ಎಲ್ಲ ಗೊತ್ತವರಿಗೆ. ಅದಕ್ಕೆ ಹೇಳ್ತಾರೆ, ಹಿಂದೆ ಈ ರಾಜ, ಈ ಮಹೀಜಿತ್ ರಾಜ ಒಬ್ಬ ವೈಶ್ಯ ಜಾತಿಯಲ್ಲಿ ಬಂದಂತಹ ಮನುಷ್ಯನಾಗಿದ್ದ. ದುಡ್ಡಿರಲಿಲ್ಲ ಅವನ ಹತ್ರ, ಆದರೆ ಮಹಾಕ್ರೂರಿಯಾಗಿದ್ದ. ಕರುಣೆ ಅನ್ನೋದೇ ಇರಲಿಲ್ಲ ಅವನಿಗೆ. ಅವನು ಹೀಗೆ ವ್ಯಾಪಾರವನ್ನು ಮಾಡ್ತಾ ಹಳ್ಳಿಯಿಂದ ಹಳ್ಳಿಗೆ, ಗ್ರಾಮದಿಂದ ಗ್ರಾಮಕ್ಕೆ ಹೋಗ್ತಾ ಇದ್ದ. ಒಮ್ಮೆ ಬೇಸಿಗೆ ಕಾಲ ಅಂದರೆ ಜ್ಯೇಷ್ಠ ಮಾಸ ಅಂತೇಳಿದರೆ ಸಾಮಾನ್ಯ ಮೇ ಜೂನ್ ಆ ಸಂದರ್ಭ. ಅದು ದ್ವಾದಶಿ ದಿನ ಮಧ್ಯಾಹ್ನದೊಟ್ಟಿಗೆ ಅವನು ಯಾವುದೋ ಒಂದು ಹಳ್ಳಿಯ ಸೀಮೆಯಲ್ಲಿ ಇದ್ದಾನೆ, ಅಂದರೆ ಹಳ್ಳಿಯ ಬಾರ್ಡರ್ ಅಲ್ಲಿದ್ದಾನೆ. ಬಾಯಾರಿಕೆ ಆಗ್ತಾ ಇತ್ತಂತೆ. ಅಲ್ಲೇ ಹತ್ತಿರದಲ್ಲಿ ಒಂದು ಜಲಾಶಯ, ನೀರಿರುವಂತಹ ಒಂದು ಪ್ರದೇಶ ಇತ್ತು. ಅಲ್ಲಿ ನೀರು ಕುಡಿಬೇಕು ಅಂತ ಹೋದಾಗ ಪಾಪ ಅದೇ ಮಧ್ಯಾಹ್ನಕ್ಕೆ ಒಂದು ಹಸು ಕರುವಿನೊಟ್ಟಿಗೆ ಬಂದಿತ್ತಂತೆ ನೀರು ಕುಡಿಬೇಕು ಅಂತ. ಅದು ನೀರು ಕುಡಿಲಿಕ್ಕೆ ಬಾಯಿ ಆಗ್ತಾ ಇದೆ. ಇವನು ಕೂಡಲೇ ಅದೆರಡನ್ನು ತಡೆದಂತೆ ಓಡಿಸಿದಂತೆ. ಮಧ್ಯಾಹ್ನದ ಹೊತ್ತಿಗೆ ನೀರು ಕುಡಿಲಿಕ್ಕೆ ಬಂದಂತಹ ಆ ಹಸುವನ್ನು, ಕರುವನ್ನು ತಾನು ಓಡಿಸಿ ತಾನು ನೀರು ಕುಡಿದಂತೆ. ಇದೊಂದೇ ಪಾಪ ಈ ಜನ್ಮದಲ್ಲಿ ಅವನಿಗೆ ಮಕ್ಕಳಿಲ್ಲದಂತೆ ಮಾಡಿದೆ ಅಂತ ಆ ಲೋಮಶ ಮುನಿಗಳು ಹೇಳ್ತಾರೆ. ಈ ಕಥೆ ನಮಗೆ ಬಹಳ ದೊಡ್ಡ ಸಂದೇಶವನ್ನು ಕೊಡುತ್ತದೆ. ನಾವು ಈ ಜನ್ಮದಲ್ಲಿ ಏನು ಕಷ್ಟ ಅನುಭವಿಸ್ತೇವೆ ಅದು ಯಾವುದೋ ಜನ್ಮದ ಕರ್ಮದ ಫಲ ಆಗಿರುತ್ತದೆ ಅನ್ನೋದು ಒಂದು. ಎರಡನೆಯದ್ದೇನು ಅಂತ ಹೇಳಿದ್ರೆ, ನಮಗೆ ಇದೊಂದು ತಪ್ಪು ಅಂತಲೇ ಕಾಣೋದಿಲ್ಲ. ಒಂದು ಹಸು ಕರು ಕುಡಿಲಿಕ್ಕೆ ಬಂದಾಗ, ನೀರನ್ನು ಕುಡಿಲಿಕ್ಕೆ ಬಂದಾಗ ಅದನ್ನು ಓಡಿಸಿದ, ನೀರು ಕುಡಿದ, ಇದೇನು ದೊಡ್ಡದು? ಯಾಕಂತ ಹೇಳಿದ್ರೆ ನಾನೇನು ಯಾರನ್ನಾದರೂ ಕೊಲೆ ಮಾಡಿದ್ನಾ? ಈ ರೀತಿಯೆಲ್ಲ ನಮ್ಮ ಪ್ರಶ್ನೆ ಬರ್ತದೆ. ಆದರೆ ಹಸಿದವರಿಗೆ ಹೊಟ್ಟೆಯನ್ನು ತಣಿಸದೆ ಅವರನ್ನು ಹಾಗೆ ಕಳಿಸುವಂಥದ್ದು ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿಗಳಿಗೆ ಮಾಡಿದರೂ ಕೂಡ ಪಾಪವೇ. ಅದು ಕೂಡ ಬೇಸಿಗೆ ಕಾಲದಲ್ಲಿ ನೀರಿಗಿಂತ ದೊಡ್ಡ ದಾನ ಇನ್ನೊಂದಿಲ್ಲ. ದೊಡ್ಡ ದಾನ ಬೇಸಿಗೆ ಕಾಲದಲ್ಲಿ ನೀರನ್ನು ದಾನ ಮಾಡುವುದು, ಬೀಸಣಿಗೆಯನ್ನು ದಾನ ಮಾಡೋದು ಅಂತ ಹೇಳಿದರೆ, ಯಾರು ಹಸಿವಿನಿಂದ ಬಾಯಾರಿಕೆಯಿಂದ ಬಳಲುತ್ತಾ ಇರ್ತಾರೆ, ಯಾಕಂದರೆ ಬೇಸಿಗೆಯಲ್ಲಿ ಹಸಿವಿಗಿಂತಲೂ ಬಾಯಾರಿಕೆಯೇ ಹೆಚ್ಚು. ಆ ಸಂದರ್ಭದಲ್ಲಿ ನೀರನ್ನು ಕೊಟ್ಟರೆ ಬಹಳ ಪುಣ್ಯ. ಇವನು ನೀರು ಕೊಡುವುದು ಇರಲಿ, ನೀರು ಕುಡಿಲಿಕ್ಕೆ ಬಂದ ಪ್ರಾಣಿಯನ್ನು ಓಡಿಸಿದ್ದಾನೆ.
ಅದು ಯಾವ ಪ್ರಾಣಿಯನ್ನು? ಹಸುವನ್ನು. ನೋಡಿ, ಅದು ಇನ್ನೂ ಮುಖ್ಯವಾದದ್ದು. ಅಂದರೆ ಒಂದೊಂದು ಎಷ್ಟು ಪಾಪ ತಂದು ಕೊಡ್ತದೆ ಅಂತ. ಸಾಮಾನ್ಯ ಪ್ರಾಣಿಯಾಗಿದ್ದರೂ ಅವನಿಗಿಷ್ಟರ ಮಟ್ಟಿಗೆ ಪಾಪ ಬರ್ತಾ ಇರಲಿಲ್ಲ. ಹೇಳಿ ಕೇಳಿ ಹಸುವಿನಲ್ಲಿ ಏನು ವೈಶಿಷ್ಟ್ಯ ಅಂದರೆ, ಯಾವುದು ಪರೋಪಕಾರಕ್ಕಾಗಿಯೇ ಬದುಕ್ತಾ ಇದೆಯೋ, ಅಂದರೆ ಹಸು ಪರೋಪಕಾರಕ್ಕಾಗಿಯೇ ಬದುಕ್ತಾ ಇರುವುದು. ಎಲ್ಲಿವರೆಗೆ ಅಂದರೆ, ಯಾವ ಒಂದು ಪ್ರಾಣಿಯ ಮಲವೂ ಕೂಡ ನಮಗೆ ಅತ್ಯಂತ ಉಪಯುಕ್ತವಾಗಿದೆಯೋ, ಪವಿತ್ರ ಅಷ್ಟೇ ಅಲ್ಲ, ಉಪಯುಕ್ತವೂ ಕೂಡ. ಪವಿತ್ರ ಅಂತ ಹೇಳಿದ್ದು ಇದ್ದೇ ಇದೆ, ಅದರ ಸೆಗಣಿ. ಆದರೆ ಅದು ಎಷ್ಟು ಉಪಯುಕ್ತ ರೈತರಿಗೆ, ವ್ಯವಸಾಯಕ್ಕೆ. ಆ ಹಟ್ಟಿ ಗೊಬ್ಬರವನ್ನು ಹಾಕಿ ಬೆಳೆಸಿದಂತಹ ತರಕಾರಿ ಬೆಳೆ ಎಷ್ಟು ಪೌಷ್ಟಿಕಾಂಶದಿಂದ ಕೂಡಿರ್ತದೆ. ಹೀಗೆ ಅದರ ಒಂದು ಮೂತ್ರ ಇರಲಿ, ಮಲ ಇರಲಿ, ಪ್ರತಿಯೊಂದೂ ಉಪಯುಕ್ತ. ಅದು ಕೊಡುವ ಹಾಲಂತೂ ಕೂಡ ಅಮೃತ ಇದ್ದ ಹಾಗೆ. ಹೀಗೆ ಪರೋಪಕಾರಕ್ಕಾಗಿಯೇ ಬದುಕುವ ಪ್ರಾಣಿ. ನಮಗೆ ಯಾವುದು ಬೇಡವೋ ಅಂತ ಹಿಂಡಿಯನ್ನು ಹಾಕ್ತೇವೆ. ಹಿಂಡಿ ಅಂತ ಹೇಳಿದ್ರೆ ಯಾವುದರ ರಸ ಹಿಂಡಿದ್ದೇವೋ ಅದು ಹಿಂಡಿ ಅಂತ. ನಮಗೆ ಬೇಡವಾದ ಪದಾರ್ಥವನ್ನು ತಾನು ತಿಂದು ನಮಗೆ ಅತ್ಯಂತ ಮುಖ್ಯವಾದ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಮುಂತಾದವುಗಳನ್ನೆಲ್ಲ ಕೊಡುವಂತಹ ಪ್ರಾಣಿ ಹಸು. ಅಂಥ ಹಸುವಿಗೆ ನಾವು ದಿನ ಹಾಲು ಕುಡಿತೇವೆ, ಒಂದು ಬಾಯಾರಿ ಬಂದಾಗ ನೀರು ಕೊಡದೆ ಓಡಿಸಿದ. ಅದು ಇನ್ನೊಂದು ಏನು ಅಂತ ಹೇಳಿದರೆ, ದ್ವಾದಶಿಯ ದಿನ. ಇನ್ನೊಂದು ಅಂತ ಹೇಳಿದ್ರೆ, ಯಾವುದು ನಾವು ದಾನ ಧರ್ಮವನ್ನು ಮಾಡಲಿಕ್ಕೆ ಅತ್ಯಂತ ಪವಿತ್ರವಾದ ದಿನವೋ, ದಶಮಿ, ಏಕಾದಶಿ, ದ್ವಾದಶಿ, ಅವತ್ತೇ ಇವನು ನೀರು ಕೊಡೋದಿರಲಿ, ನೀರು ಕುಡಿಲಿಕ್ಕೆ ಬಂದ ಪ್ರಾಣಿಯನ್ನು ಓಡಿಸಿದಾನೆ ಅಂತ ಹೇಳಿದರೆ, ಅಂದರೆ ಇವೆಲ್ಲವೂ ಕೂಡ ಯಾವ ರೀತಿ ನಮ್ಮ ಪಾಪಕ್ಕೆ ಕಾರಣ ಆಗತ್ತೆ ಅಂತ. ಆ ಕಾರಣದಿಂದಾಗಿ ಈ ಜನ್ಮದಲ್ಲವನಿಗೆ ಮಕ್ಕಳಿಲ್ಲ ಅಂತ ಹೇಳಿ ಲೋಮಶ ಮುನಿಗಳು ತಾವು ತಿಳಿಸ್ಕೊಂಡು ಹೋಗ್ತಾರೆ. ಅದಕ್ಕೆ ಎಲ್ಲ ಜನರು ತಾವು ಹೇಳ್ತವೆ, ರೋಮಶ ಮುನಿಗಳ ಹತ್ರ ಕೇಳ್ತಾರೆ, ಪುಣ್ಯಾತ್ ಪಾಪಂ ಕ್ಷಯಂ ಯಾತಿ ಪುರಾಣೇ ಶ್ರೂಯತೆ ಮುನಿ, ಪುಣ್ಯೋಪದೇಶಂ ಕಥೆಯ ಏನ ಪಾಪಕ್ಷಯೋ ಭವೇತ್. ಸ್ವಾಮಿ, ನಾವು ಪುರಾಣದಲ್ಲಿ ಕೇಳಿದ್ದೇವೆ, ನಿಮ್ಮಂಥ ಜ್ಞಾನಿಗಳು ಹೇಳಿದ್ದು, ನಾವೇನು ಪಾಪ ಮಾಡ್ತೇವೆ ಆ ಪಾಪ ನಾವು ಮಾಡುವ ಪುಣ್ಯಕರ್ಮದಿಂದ ಕಳೆದು ಹೋಗ್ತದೆ, ತೊಳೆದು ಹೋಗ್ತದೆ ಅನ್ನುವುದನ್ನು ನಾವು ಕೇಳಿದ್ದೇವೆ. ಅದಕ್ಕೋಸ್ಕರ ನಮಗೆ ಆ ಪುಣ್ಯಕರ್ಮದ ಬಗ್ಗೆ ತಿಳಿಸ್ಕೊಡಿ. ಯಾವ ಪುಣ್ಯಕರ್ಮದಿಂದಾಗಿ ಈ ಪಾಪವನ್ನು ರಾಜ ಕಳ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಅಂಥ ಪುಣ್ಯಕರ್ಮವನ್ನು ನಾವು ಉಪದೇಶ ಮಾಡಿ ಅಂತ ಹೇಳಿದಾಗ ಲೋಮಶ ಮುನಿಗಳು ಹೇಳ್ತಾರೆ, ನೀವು ಯಾವ ಸಮಯದಲ್ಲಿ ಬಂದಿದ್ದೀರಿ? ಇದೇ ಈಗ ಶ್ರಾವಣ ಮಾಸ. ಈ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಹತ್ತಿರದಲ್ಲೇ ಬರ್ತಾ ಇದೆ. ಅದಕ್ಕೆ ಹೆಸರೇ ಪುತ್ರದ ಅಂತ. ಮಕ್ಕಳಿಲ್ಲದವರಿಗೆ ಮಕ್ಕಳು ಕೊಡುವ ಏಕಾದಶಿ, ಕೆಟ್ಟ ಮಕ್ಕಳಾಗಿದ್ದರೆ ಒಳ್ಳೆ ಮಕ್ಕಳನ್ನು ಮಾಡುವ ಏಕಾದಶಿ. ಅಂಥ ಏಕಾದಶಿ ಹತ್ತಿರಕ್ಕೆ ಬರ್ತಾ ಇದೆ. ಆ ಏಕಾದಶಿಯ ದಿನ ನೀವೆಲ್ಲರೂ ಕೂಡ ನಿಮ್ಮ ರಾಜನಿಗೋಸ್ಕರ ಉಪವಾಸವನ್ನು ಮಾಡಿ, ಮತ್ತು ರಾತ್ರಿ ಜಾಗರಣೆಯನ್ನು ಮಾಡಿ, ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡಿ, ಭಗವಂತನ ಧ್ಯಾನವನ್ನು ಮಾಡಿ, ಉಪವಾಸವನ್ನು ಮಾಡಿ, ಇದೆಲ್ಲ ಮಾಡಿ ಶಾಸ್ತ್ರೋಕ್ತವಾಗಿ ದಶಮಿ, ಏಕಾದಶಿ, ದ್ವಾದಶಿ ಅದರ ಆಚರಣೆಯನ್ನು ಮಾಡಿ, ಕಡೆಗೆ ಅದರ ಫಲವನ್ನು ನಿಮ್ಮ ರಾಜನಿಗೆ ನೀವು ಅರ್ಪಣೆಯನ್ನು ಮಾಡಿ, ನಿಮ್ಮ ರಾಜನಿಗೆ ಕೊಡಿ. ಆ ಪುಣ್ಯದ ಫಲದಿಂದಾಗಿ ನಿಮ್ಮ ರಾಜ ಪಾಪವನ್ನು ಕಳ್ಕೊಂಡು ಪುಣ್ಯದ ಫಲವಾಗಿ ತಾನು ಒಳ್ಳೆಯ ಸಂತಾನವನ್ನು ಪಡಿತಾನೆ ಅಂತ ಹೇಳ್ತಾರೆ ಲೋಮಶ ಮುನಿಗಳು. ಆಯಿತು ಅಂತ ಅವ್ರಿಗೆ ನಮಸ್ಕಾರವನ್ನು ಮಾಡಿ, ಪ್ರಜೆಗಳು ಅಂದರೆ ಬ್ರಾಹ್ಮಣರು, ಪುರೋಹಿತರು, ಪ್ರಜೆಗಳೆಲ್ಲರೂ ತಾವು ಆ ಏಕಾದಶಿ, ಇದೇ ಏಕಾದಶಿ, ಪುತ್ರದ ಏಕಾದಶಿ, ಅದನ್ನು ಶಾಸ್ತ್ರೋಕ್ತವಾಗಿ ಆಚರಣೆಯನ್ನು ಮಾಡಿದಾರಂತೆ. ಮಾಡಿ ದ್ವಾದಶಿಯ ದಿನ ಆ ಎಲ್ಲ ವ್ರತ ಸಮಾಪ್ತಿಯಾದ ಮೇಲೆ ಅದರ ಫಲವನ್ನು ತಾವು ರಾಜನಿಗೆ ಧಾರೆ ಎರೆದು ಕೊಟ್ಟಿದ್ದಾರಂತೆ. ಅದರ ಫಲವಾಗಿ ಇವನ ಆ ಹಿಂದಿನ ಜನ್ಮದ ಪಾಪ ಏನಿತ್ತು ಆ ಪಾಪ ಹೊರಟೋಯ್ತು. ಅದರೊಟ್ಟಿಗೆ ಅಂದರೆ ನೋಡಿ, ಇಲ್ಲಿ ಎರಡಾಗಬೇಕು ಅವನಿಗೆ. ರಾಜನಿಗೆ ಮಕ್ಕಳು ಸಿಗಬೇಕು ಅಂತ ಹೇಳಿದರೆ ಇವ ಮಕ್ಕಳಾಗಲಿಕ್ಕೆ ತಡೆ ಇದೆ. ಆ ತಡೆಯೇ ಅವನ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ. ಆ ಪಾಪ ಹೋಗಬೇಕು. ಅದರೊಟ್ಟಿಗೆ ಬರೀ ಮಕ್ಕಳೆಲ್ಲ ಒಳ್ಳೆ ಮಕ್ಕಳಾಗಬೇಕು ಅಂತ ಹೇಳಿದ್ರೆ ಒಳ್ಳೆ ಮಕ್ಕಳಾಗ್ಲಿಕ್ಕೆ ಮತ್ತೆ ಪುಣ್ಯ ಬೇಕು ಅವನಿಗೆ. ಅಂದರೆ ಇವಾಗ ಪುಣ್ಯ ಎರಡಕ್ಕೆ ಅವಶ್ಯಕತೆ, ಒಂದು ಪಾಪ ಕಳ್ಕೊಳ್ಳಿಕ್ಕೆ, ಇನ್ನೊಂದು ಒಳ್ಳೆ ಮಗುವನ್ನು ಪಡೀಲಿಕ್ಕೆ. ಅಂದರೆ ಅಷ್ಟೂ ಪುಣ್ಯ ಈ ಒಂದು ಏಕಾದಶಿಯಿಂದ ಬಂದಿದಂತೆ. ಅಷ್ಟು ಜನರು ಮಾಡಿ ಕೊಟ್ಟಿದ್ದ ಆ ರಾಜನಿಗೆ. ಅದರ ಫಲವಾಗಿ ಅವನಿಗೆ ಎಲ್ಲ ಪ್ರಜೆಗಳು ಕೊಟ್ಟ ಫಲವಾಗಿ ಅವನು ಪಾಪ ಕಳ್ಕೊಂಡು ಒಳ್ಳೆ ಮಗನನ್ನು ಪಡೆದಿದ್ದಾನಂತೆ, ಒಳ್ಳೆ ಸಂತಾನವನ್ನು ಪಡೆದಿದ್ದಾನಂತೆ ಅವನು. ಹೀಗೆ ಈ ಏಕಾದಶಿಗೆ ಪುತ್ರದ ಏಕಾದಶಿ ಅಂತ ಹೆಸರು ಅಂತ ತಿಳಿಸ್ತಾರೆ ಪುರಾಣಗಳಲ್ಲಿ. ಅಷ್ಟು ಮಾತ್ರ ಅಲ್ಲ, ಇದಕ್ಕೆ ಇನ್ನೂ ಒಂದು ಏಕಾದಶಿ ಇದೆ, ಇನ್ನೊಂದು ಹೆಸರಿದೆ, ಪವಿತ್ರ ಏಕಾದಶಿ ಅಂತ. ಯಾಕಂತ ಹೇಳಿದರೆ ವಿಶೇಷವಾಗಿ ಪವಿತ್ರಾರೋಪಣ ಅಂತ, ದೇವರಿಗೆ ಪವಿತ್ರಾರೋಪಣ ಅಂತ, ಪವಿತ್ರವನ್ನು ನಾವು ಅರ್ಪಣೆ ಮಾಡುವ ಏಕಾದಶಿ
ಏಕಾದಶಿ, ದ್ವಾದಶಿ, ತ್ರಯೋದಶಿ, ಹುಣ್ಣಿಮೆಯವರೆಗೆ ನಾವು ಪವಿತ್ರವನ್ನು ದೇವರಿಗೆ ಅರ್ಪಣೆ ಮಾಡಬೇಕು ಅಂತ ದೇವಾಲಯಗಳಲ್ಲಿ ವಿಶೇಷವಾಗಿ ಆಚರಿಸ್ತಾರೆ. ವಿಶೇಷವಾಗಿ ದೇವರಿಗೆ ಪವಿತ್ರವನ್ನು ಆರೋಪಣೆ ಮಾಡುವುದು ಅಂತ, ಅರ್ಪಣೆ ಮಾಡುವುದು ಅಂತ. ಅಂಥ ಏಕಾದಶಿ ಆದ್ದರಿಂದಲೂ ಕೂಡ ಇದನ್ನು ಪವಿತ್ರ ಏಕಾದಶಿಯಿಂದನೂ ಕರೀತಾರೆ ಅಂತ ಈ ಏಕಾದಶಿಯ ಮಹತ್ವವನ್ನು ಪದ್ಮಪುರಾಣ, ಭವಿಷ್ಯೋತ್ತರ ಪುರಾಣ ತಾನು ತಿಳಿಸ್ತಾ ಇದೆ. ಇಂಥ ಏಕಾದಶಿ ನಾವು ಹಿಂದೆಯೇ ನೋಡಿದಾಗೆ ಆಗಸ್ಟ್ 16ನೇ ತಾರೀಕು ಶುಕ್ರವಾರದಂದು ಬರ್ತಾ ಇದೆ. 15ನೇ ತಾರೀಕು ಆಗಸ್ಟ್ 15 ಗುರುವಾರ ದಶಮಿಯ ಆಚರಣೆ. ವಸ್ತುತಃ ಅವತ್ತು ಏಕಾದಶಿ ತಿಥಿ ಇರಬಹುದು, ಆದರೆ ಆ ಏಕಾದಶಿ ತಿಥಿಗೆ ದಶಮಿಯ ಸ್ಪರ್ಶ ಆಗಿರುವುದರಿಂದಾಗಿ ಅರುಣೋದಯದಲ್ಲಿ, ಅಂದರೆ ಅರುಣೋದಯ ಅಂದರೆ ಸೂರ್ಯೋದಯ ಆಗುವುದಕ್ಕಿಂತ 1.5 ಗಂಟೆ ಮುಂಚೆ ಆಗಿನಿಂದಲೇ ಏಕಾದಶಿ ಬಂದಿರಬೇಕು, ಏಕಾದಶಿ ತಿಥಿ. ಆದರೆ ಆ ದಿನ ಗುರುವಾರದ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿಯೇ ದಶಮಿ ತಾಗುತ್ತಾ ಇರುವುದರಿಂದ ಏಕಾದಶಿಗೆ ಆ ಏಕಾದಶಿಯನ್ನು ಬಿಟ್ಟು, ಅಂದರೆ ಅದು ಶುದ್ಧವಾದ ಏಕಾದಶಿ ಅಲ್ಲ, ಅದಕ್ಕೋಸ್ಕರ ಆ ಏಕಾದಶಿಯನ್ನು ಬಿಟ್ಟು 16ನೇ ತಾರೀಕು ಶುಕ್ರವಾರ ಅವತ್ತು ನಿಜವಾಗಲೂ ದ್ವಾದಶಿ ತಿಥಿ ಆಗಿದ್ರೂ ಕೂಡ ಅವತ್ತೇ ಏಕಾದಶಿಯನ್ನು ಮಾಡಬೇಕು ಅಂತ ಹೇಳುವುದು ಪುರಾಣಗಳ ಮಾತು. ಅದಕ್ಕಾಗಿ 16ನೇ ತಾರೀಕು ಶುಕ್ರವಾರ ಅವತ್ತು ನಾವು ಏಕಾದಶಿಯ ಉಪವಾಸವನ್ನು ಮಾಡಬೇಕು. ನಂತರ 17ನೇ ತಾರೀಕು ಶನಿವಾರ ಅವತ್ತು ಬೆಳಗ್ಗೆ ಪಾರಣೆ, ಅಂದರೆ ನಾವು ಏಕಾದಶಿ ವ್ರತವನ್ನು ಮುಗಿಸಿ ಆಹಾರವನ್ನು ಸ್ವೀಕಾರ ಮಾಡುವುದು. ಅದು ಬೆಳಗ್ಗೆ 6 ಗಂಟೆ 15 ನಿಮಿಷದ ನಂತರ, ಅಂದರೆ 6:15 ನಂತರ ಆಹಾರವನ್ನು ಸ್ವೀಕಾರ ಮಾಡಿ ಈ ಏಕಾದಶಿಯನ್ನು ವಿಶೇಷವಾಗಿ ಶ್ರೀಧರ ರೂಪಿಯಾದ ಭಗವಂತನಿಗೆ ನಾವು ಅರ್ಪಣೆಯನ್ನು ಮಾಡಬೇಕು. ಅದರೊಟ್ಟಿಗೆ ಇನ್ನೊಂದೇನು ಅಂತ ಹೇಳಿದರೆ, ಇವತ್ತಿನವರೆಗೆ ಅಂದರೆ ಈ ಏಕಾದಶಿಯವರೆಗೆ ಶಾಖವ್ರತ, ಚಾತುರ್ಮಾಸ್ಯ ವ್ರತದಲ್ಲಿ ಮೊದಲನೆಯ ವ್ರತ ಶಾಖವ್ರತ, ಅಂದರೆ ನಾವು ತರಕಾರಿಯನ್ನು ಬಿಟ್ಟಿರ್ತೇವೆ, ಮುಂತಾದ ಅನೇಕ ಪದಾರ್ಥಗಳನ್ನು ಬಿಟ್ಟಿರ್ತೇವೆ. ಆ ಎಲ್ಲ ಆ ಶಾಖವ್ರತ ಏನಿದೆ ಅದು ಇಲ್ಲಿಗೆ ಮುಗೀತು. ಇನ್ನು ದ್ವಾದಶಿಯಿಂದ ನಾವು ತರಕಾರಿ, ಹಣ್ಣು ಮುಂತಾದವುಗಳನ್ನೆಲ್ಲ ಸ್ವೀಕಾರ ಮಾಡ್ಬೋದು. ಮಾಮೂಲಿ ನಾವು ಯಾವ ರೀತಿ ಆಹಾರವನ್ನು ಸ್ವೀಕಾರ ಮಾಡ್ಬೋದು ಹಾಗೆ ಮಾಡ್ಬೋದು. ಮತ್ತು 1 ತಿಂಗಳು, ದ್ವಾದಶಿಯ 1 ತಿಂಗಳು ಮೊಸರನ್ನು ಸ್ವೀಕಾರ ಮಾಡಲಿಕ್ಕಿಲ್ಲ, ದಧಿವ್ರತ ಅಂತ ಹೇಳಿದ್ರೆ ಗಟ್ಟಿ ಮೊಸರನ್ನು ಸ್ವೀಕಾರ ಮಾಡಲಿಕ್ಕಿಲ್ಲ. ಮತ್ತು ಕಡೆದ ಮಜ್ಜಿಗೆಯನ್ನು ಸ್ವೀಕಾರ ಮಾಡ್ಬೋದು. ಹೀಗೆ ಇದು 17ನೇ ತಾರೀಕು ದ್ವಾದಶಿಯ ದಿನ, ಅಂದರೆ ತ್ರಯೋದಶಿಯ ದಿನ ನಾವು ಮಾಡಬೇಕಾದಂತಹ ಕರ್ಮ. ಅದನ್ನು ಶ್ರೀಧರ ರೂಪಿ ಭಗವಂತನಿಗೆ ಅರ್ಪಣೆಯನ್ನು ಮಾಡಿದರೆ ಈ ಏಕಾದಶಿ ವ್ರತ ಪೂರ್ಣ ಆಗತ್ತೆ ಅಂತ ಆ ಪುರಾಣಗಳು ತಿಳಿಸ್ಕೊಂಡು ಹೋಗ್ತಾ ಇದೆ. ನಾವು ಪ್ರತಿನಿತ್ಯ ಪಠಿಸುವಂತಹ ಸ್ತೋತ್ರಗಳಲ್ಲಿ ಕೆಲವೊಂದು ಅತ್ಯಂತ ಪ್ರಮುಖವಾದ ಸ್ತೋತ್ರಗಳು, ಅರ್ಥಪೂರ್ಣವಾದ ಸ್ತೋತ್ರಗಳು, ಪಠಿಸಲೇಬೇಕಾದಂತಹ ಸ್ತೋತ್ರಗಳು. ನಾವು ದೇವರ ಭಕ್ತರಾಗಿದ್ದರೆ ಪಠಿಸಲೇಬೇಕಾದ ಸ್ತೋತ್ರಗಳು. ಅಂಥದ್ರಲ್ಲಿ ಒಂದು ಸ್ತೋತ್ರ ಜಿತಂತೆ ಸ್ತೋತ್ರ ಅಂತ. ಯಾವ ರೀತಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ನಾವು ನೋಡಿದ್ವು, ಅದರಂತೆಯೇ ಇದು ಕೂಡ ಅತ್ಯಂತ ಮಹತ್ವಪೂರ್ಣವಾಗಿರುವ ಸ್ತೋತ್ರ, ಜಿತಂತೆ ಸ್ತೋತ್ರ ಅಂತ. ಇದು ಪಂಚರಾತ್ರ ಆಗಮದಲ್ಲಿ ಬರುವಂತಹ ಒಂದು ಸ್ತೋತ್ರ. ಇದು ತುಂಬ ಚಂದವಾಗಿದೆ. ಅಂದರೆ ದೇವರ ಬಳಿ ನನ್ನ ನಿವೇದನೆಗಳನ್ನು ನಾನು ತೋಡಿಕೊಳ್ಳುವಂಥದ್ದು ತುಂಬ ಚಂದವಾದ ಸ್ತೋತ್ರ. ಇದನ್ನು ಏಕಾದಶಿಯ ದಿನ ಪಠನವನ್ನು ಮಾಡಿದರೆ ನಾವು 15 ದಿನ ದೇವರ ಪೂಜೆ ಮಾಡಬೇಕಾದ್ರೆ, ದೇವರ ಸೇವೆ ಮಾಡಬೇಕಾದ್ರೆ ಏನೇನು ತಪ್ಪುಗಳನ್ನು ಮಾಡಿರ್ತೇವೆ ಆ ಎಲ್ಲ ತಪ್ಪನ್ನು ದೇವರು ಮನ್ನಿಸ್ತಾನಂತೆ, ಕ್ಷಮಿಸ್ತಾನಂತೆ. ಅಂಥ ಸ್ತೋತ್ರ ಇದು, ಅಂಥ ಒಂದು ಮಹತ್ವವುಳ್ಳಂತಹ ಸ್ತೋತ್ರ. ಆ ಸ್ತೋತ್ರವನ್ನು ನಾವು ನೋಡ್ತಾ ಅದರ ಅರ್ಥವನ್ನು ಇನ್ನು ಮುಂದೆ ಪ್ರತಿ ಏಕಾದಶಿಯೂ ಕೂಡ ಅನುಸಂಧಾನವನ್ನು ಮಾಡ್ತಾ ಬರೋಣ. ಅದರಲ್ಲಿ ಜಿತಂತೆ ಸ್ತೋತ್ರದಲ್ಲಿ ಮೊದಲ ಅಧ್ಯಾಯ, ಅಂದರೆ ಅದರಲ್ಲಿ ಒಟ್ಟಿಗೆ 5 ಅಧ್ಯಾಯಗಳು. ಅದರಲ್ಲಿ 5 ಅಧ್ಯಾಯಗಳಲ್ಲಿ ಮೊದಲನೇ ಅಧ್ಯಾಯದ ಮೊದಲನೆಯ ಒಂದು ಶ್ಲೋಕವನ್ನು ನಾವು ನೋಡ್ತಾ ಇದ್ದೇವೆ. ಜಿತಂತೆ ಪುಂಡರೀಕಾಕ್ಷ ಪೂರ್ಣಷಾಡ್ಗುಣ್ಯ ವಿಗ್ರಹ ಪರಾನಂದ ಪರಬ್ರಹ್ಮನ್ ನಮಸ್ತೆ ಚತುರಾತ್ಮನೇ. ಇಲ್ಲಿ ಭಗವಂತನನ್ನು ಹೇ ಪುಂಡರೀಕಾಕ್ಷ ಅಂತ ಕರೀತಾ ಇರೋದು. ಪುಂಡರೀಕಾಕ್ಷ, ಯಾಕೆ ದೇವರನ್ನು ಪುಂಡರೀಕಾಕ್ಷ ಅಂತ ಕರೀತಾರೆ ಅಂತೇಳಿದರೆ, ಪುಂಡರೀಕ ಅಂತೇಳಿದರೆ ಕಮಲ, ಕಮಲದಂತೆ ಕಣ್ಣುಳ್ಳವ ದೇವರು ಅಂತ.
ಅಂದರೆ ಇದನ್ನು ಯಾಕೆ ಮೊದಲೇ ಕರಿತಾ ಇದ್ದಾರೆ ಅಂತ ಹೇಳಿದರೆ, ದೇವರಿಂದ ಭಕ್ತ ಏನು ಬಯಸ್ತಾನೆ ಅಂತ ಹೇಳಿದರೆ, ದೇವರೇ ಒಮ್ಮೆ ನನ್ನನ್ನು ನೋಡು ಅಂತ. ಇದನ್ನೇ ಬಯಸುವುದು, ಒಮ್ಮೆ ನನ್ನನ್ನು ನೋಡು. ಯಾಕಂತ ಹೇಳಿದರೆ ದೇವರು ನಮ್ಮ ಹತ್ರ ಕಣ್ಣರಸಿದ, ತಾನು ಕಣ್ಣನ್ನು ಇಟ್ಟ ಅಂತ ಹೇಳಿದರೆ, ನೋಡಿದ ಅಂತ ಹೇಳಿದರೆ ಮತ್ತೆ ಯಾವ ತಾಪತ್ರಯವೂ ಇಲ್ಲ. ಅದಕ್ಕೋಸ್ಕರ ಪುಂಡರೀಕಾಕ್ಷ ಅಂದರೆ ದೇವರ ನೋಟ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಅರುಳುಗಣ್ಣಿನ ನೋಟ. ಅದಕ್ಕೆ ಕಮಲದಂಥ ಕಣ್ಣಿನವನೇ ಅಂತ ಹೇಳೋದು. ಕಮಲದ ದಳ ಯಾವ ರೀತಿ ಅಗಾಲವಾಗಿ ವಿಶಾಲವಾಗಿರ್ತದೆ, ಆ ರೀತಿ ಭಗವಂತನ ಕಣ್ಣು ಅರುಳುಗಣ್ಣಿನಿಂದ ನೋಡ್ತಾನಂತೆ ದೇವರು. ಅಂದರೆ ಆ ನೋಟದಲ್ಲಿ ಅಷ್ಟು ಕರುಣೆ ತುಂಬಿರ್ತದೆ. ಭಕ್ತರನ್ನು ಉದ್ಧರಿಸುವಂತಹ ಕಾತರ ಆ ಕಣ್ಣಿನಲ್ಲಿರ್ತದೆ. ಇನ್ನೊಂದರ್ಥದಲ್ಲಿ ಪುಂಡರೀಕಾಕ್ಷ ಅಂತ ಹೇಳುವುದಕ್ಕೆ, ಪುಂಡರೀಕ ಅಂತ ಹೇಳಿದರೆ ಇನ್ನೊಂದು ಕಮಲ ಇದೆ. ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಹೃತ್ಕಮಲ. ನಮ್ಮ ಹೃದಯ ಕಮಲದಂತಿದೆ ಅಂತ ಶಾಸ್ತ್ರಗಳು ಹೇಳುವಂಥದ್ದು. ಆ ಹೃದಯ ಕಮಲದಲ್ಲಿ ತಾನು ವ್ಯಾಪಿಸಿಕೊಂಡಿರುವವನು, ಕೂತುಕೊಂಡಿರುವವನು, ಕುಳಿತುಕೊಂಡಿರುವವನು. ಅದಕ್ಕಾಗಿ ದೇವರನ್ನು ಪುಂಡರೀಕಾಕ್ಷ ಅಂತ ಕರೆಯುವುದು. ನನ್ನೊಳಗಿರುವ ದೇವರೇ, ನನ್ನ ಹೃದಯ ಮಧ್ಯದಲ್ಲಿ ನೆಲೆಸಿರುವ ದೇವರೇ, ನನ್ನನ್ನು ಅರಳುಗಣ್ಣಿನಿಂದ ನೋಡ್ತಾ ಇರುವ ದೇವರೇ, ನನ್ನನ್ನು ಯಾವತ್ತೂ ಪವಿತ್ರಗೊಳಿಸುವ ದೇವರೇ. ಯಾಕಂತ ಹೇಳಿದ್ರೆ ಪುಂಡರೀಕಾಕ್ಷನ ಸ್ಮರಣೆಯನ್ನು ಮಾಡಿದರೆ ನಾವು ಮೈಲಿಗೆ ಆಗಿದ್ರೆ ಮಡಿ ಆಗ್ತೇವಂತೆ. ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಖ್ಯಾಭ್ಯಂತರ ಶುಚಿ ಅಂತ. ಆ ರೀತಿ ನನ್ನನ್ನು ಮಡಿಗೊಳಿಸುವ ದೇವರೇ, ಶುದ್ಧಗೊಳಿಸುವ ದೇವರೇ. ಇನ್ಯಾರು ಅಂದರೆ ಪೂರ್ಣಷಾಡ್ ಗುಣ್ಯ ವಿಗ್ರಹ, ಪೂರ್ಣವಾದ ಷಡ್ಗುಣಗಳೇ ವಿಗ್ರಹವಾಗಿ ಉಳ್ಳವನು. ಅಂದರೆ ವಿಗ್ರಹ ಅಂತ ಹೇಳಿದ್ರೆ ದೇಹ. ದೇವರ ದೇಹ ನಮ್ಮಂತಲ್ಲ. ಯಾಕಂದರೆ ನಮ್ಮ ದೇಹದಲ್ಲಿ ರಕ್ತ, ಮಾಂಸ, ಮೂಳೆ, ಚರ್ಮ ಇಂಥ ಎಲ್ಲ ವಸ್ತುಗಳಿರುವಂಥದ್ದು. ಆದರೆ ದೇವರ ದೇಹದಲ್ಲಿ ನಮ್ಮ ಹಾಗೆ ರಕ್ತ, ಮಾಂಸ ಮುಂತಾದವುಗಳಿರುವುದಲ್ಲ. ಮತ್ತು ಗುಣಗಳೇ ತುಂಬಿಕೊಂಡಿರುವುದು. ದೇವರ ದೇಹದಲ್ಲಿರುವುದೇ ಗುಣ, ಆನಂದ, ಜ್ಞಾನಾನಂದಮಯ ಅಂತ ಅದಕ್ಕೆ ಹೇಳುವುದು ದೇವರನ್ನು. ಅದು ಎಂಥೆಂಥ ಗುಣಗಳು, ಒಳ್ಳೊಳ್ಳೆ ಗುಣಗಳಿಂದ ಕೂಡಿಕೊಂಡಿರುವ ದೇವರದ್ದು ಶರೀರ. ಆ ಗುಣಗಳ ಪೈಕಿ ಪ್ರಧಾನವಾಗಿ 6 ಷಡ್ಗುಣ, 6 ಗುಣಗಳು. ಆ 6 ಗುಣಗಳಿಂದ ಪೂರ್ಣನಾದವನು ಅಂತ ಹೇಳ್ತಾರೆ. ಪೂರ್ಣಷಾಡ್ ಗುಣ್ಯ ವಿಗ್ರಹ, ಅದೇ ಪೂರ್ಣ ಜ್ಞಾನಾತ್ಮನೇ ಅಂತ ಹೇಳ್ತಾರೆ. ಪೂರ್ಣವಾದ ಜ್ಞಾನ ದೇವರಲ್ಲಿ. ಅಂದರೆ ದೇವರಿಗೆ ಯಾವುದು ಗೊತ್ತಿಲ್ಲ ಅಂತಿಲ್ವೇ ಇಲ್ಲ. ಗೊತ್ತಿಲ್ಲ ಅನ್ನುವ ವಿಷಯವೇ ಇಲ್ಲ ದೇವರ ಹತ್ರ. ಅಂದರೆ ಇವತ್ತಿಂದಲ್ಲ, ಇನ್ನು ಕೋಟಿ ವರ್ಷ ಹಿಂದಿಂದು, 10 ಕೋಟಿ ವರ್ಷ ಹಿಂದಿಂದು, ಎಷ್ಟೇ ಹಿಂದಿನದ್ದು ಕೇಳಿ ದೇವರಿಗೆ ಗೊತ್ತಿದೆ. ಇನ್ನು ಎಷ್ಟೇ ಮುಂದಿನದ್ದು ಕೇಳಿ ದೇವರಿಗೆ ಗೊತ್ತಿದೆ. ಎಷ್ಟೇ ಹಿಂದಿನದ್ದು 1 ಕೋಟಿ ವರ್ಷದ ಹಿಂದೆ ಏನಾಯಿತು ಅಂತ ಅಷ್ಟೇ ಅಲ್ಲ, ಮತ್ತು ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಏನಾಗಿದೆ ಕೇಳಿ. ಹಿಂದೆ ಕೋಟಿ ಕೋಟಿ ವರ್ಷಗಳ ಹಿಂದೆ ಯಾವುದೋ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಏನಾಗಿದೆ ದೇವರಿಗೆ ಗೊತ್ತಿದೆ. ಇನ್ನು ಮುಂದೆ ಕೋಟಿ ಕೋಟಿ ವರ್ಷಗಳ ನಂತರ ಯಾವುದೋ ಒಂದು ಕ್ಷಣದಲ್ಲಿ ಏನಾಗ್ತದೆ ದೇವರಿಗೆ ಗೊತ್ತಿದೆ. ಅಂದರೆ ಎಂಥ ಜ್ಞಾನ ದೇವರದ್ದು. ಅವನ ಬಗ್ಗೆಯೂ ಅವನಿಗೆ ಪೂರ್ಣವಾಗಿ ದೇವರಿಗೆ ಗೊತ್ತಿದೆ. ನಮ್ಮ ಪ್ರತಿಯೊಬ್ಬ ವ್ಯಕ್ತಿಯ ಬಗ್ಗೆಯೂ ಪೂರ್ಣವಾಗಿ ದೇವರಿಗೆ ಗೊತ್ತಿದೆ. ಅದಕ್ಕೆ ಅವನನ್ನು ಪೂರ್ಣ ಜ್ಞಾನ ಅಂತ ಕರೆಯುವುದು. ಪೂರ್ಣ ಐಶ್ವರ್ಯ. ಇನ್ನು ಐಶ್ವರ್ಯ ಅದು ಪೂರ್ಣವಾಗಿ, ಅಂದರೆ ಇದು 2ನೇ ಗುಣ ಷಡ್ಗುಣಗಳಲ್ಲಿ, ಪೂರ್ಣ ಐಶ್ವರ್ಯ. ಐಶ್ವರ್ಯ ಅಂತ ಹೇಳಿದ್ರೆ ಅಣಿಮ, ಗರಿಮ, ಲಗಿಮ, ಪ್ರಾಕಾಮ್ಯ, ಸಣ್ಣದಾಗುವುದು, ದೊಡ್ಡದಾಗುವುದು, ಭಾರ ಆಗುವುದು, ಹಗುರಾಗುವುದು, ಇನ್ನೊಬ್ಬರ ಮನಸ್ಸಿನಲ್ಲಿ ಏನಿದೆ ತಿಳ್ಕೊಳ್ಳೋದು. ನೋಡಿ, ಇವೆಲ್ಲ ನಾವು ಶಕ್ತಿಗಳು ಅಂತ ಹೇಳ್ತೇವೆ. ಅಣಿಮಾದಿ ಐಶ್ವರ್ಯ ಶಕ್ತಿಗಳು ಪವಾಡ ಪುರುಷರಿಗಿರುವಂಥ. ನಿಜವಾಗ್ಲೂ ಈ ಶಕ್ತಿ ಇರುವುದೇ ದೇವರಲ್ಲಿ ಅಂತ ಹೇಳ್ತೇವೆ. ಅದು ಪೂರ್ಣ ಪ್ರಮಾಣದಲ್ಲಿ. ನೋಡಿ, ಅದಕ್ಕಾಗಿ ದೇವರಷ್ಟು ಸಣ್ಣವನಾದ ಒಂದು ವಸ್ತುವೇ ಇಲ್ಲ. ಅಣುವಿಗಿಂತ ಅಣುವಾಗಿರುವವನು ದೇವರು. ಅಣುವಿಗಿಂತ ಅಣುವಾಗಿದ್ದಾನೆ ದೇವರು. ಇದೇ ದೇವರೇ ಮಹತ್ತಿಗಿಂತ ಮಹತ್ತಾಗಿದ್ದಾನೆ. ಅಂದರೆ ದೊಡ್ಡ ವಸ್ತುವಿಗಿಂತಲೂ ದೊಡ್ಡವಾಗಿರುವವನು ಇವನೇ, ಸಣ್ಣ ವಸ್ತುವಿಗಿಂತಲೂ ಸಣ್ಣವಾಗಿರುವವನೇನೆ, ತುಂಬ ಹಗುರವಾಗಿರುವವನಿವನೇ, ಎಲ್ಲಕ್ಕಿಂತ ಭಾರವಾಗಿರುವವನು ಇವನೇ, ಎಲ್ಲರನ್ನ ಚೆನ್ನಾಗಿ ತಿಳ್ಕೊಂಡಿರುವವನು ಇವನೇ, ಎಲ್ಲರನ್ನ ನಡೆಸ್ತಾ ಇರುವವನು ಇವನೇ. ನೋಡಿ, ಈ ರೀತಿ ಏನೇನು ಶಕ್ತಿಗಳು ಅಂತ ಕೇಳ್ತೇವೆ, ಆ ಎಲ್ಲ ಆ ಪೂರ್ಣ ಐಶ್ವರ್ಯ ಇವನಲ್ಲೇ ಇರುವಂಥದ್ದು. ಪೂರ್ಣ ಪ್ರಭಾತ್ಮನೇ. 3ನೇದ್ದು ಪೂರ್ಣ ಪ್ರಭೆ. ಪ್ರಭೆ ಅಂತ ಹೇಳಿದ್ರೆ ಬೆಳಕು.
ಇದನ್ನು ಭಗವದ್ಗೀತೆಯಲ್ಲಿ ಕೃಷ್ಣನ ಸ್ಪಷ್ಟ ಹೇಳ್ಬಿಟ್ಟಿದ್ದಾನೆ. ಯದಾದಿತ್ಯಗತಂ ತೇಜ ಜಗದ್ಭಾಸಯತೆ ಕೇವಲಂ. ಲೋಕದಲ್ಲಿ ಬೆಳಗುವ ವಸ್ತುಗಳು ಯಾವ್ಯಾವುದಿದೆ ಆ ಯಾವ ವಸ್ತುಗಳು ಸ್ವಂತವಾಗಿ ಬೆಳಗುವುದಲ್ಲ, ನಾನು ಒಳಗೆ ಕೂತದ್ರಿಂದಾಗಿ ಬೆಳಗುವುದದು. ಯಾಕಂದರೆ ನಿಜವಾಗಿಯೂ ಬೆಳಗುತ್ತಾ ಇರುವವನು, ಪೂರ್ಣವಾಗಿ ಬೆಳಗುತ್ತಾ ಇರುವವನು ನೀವು ದೇವರೇ. ನಾವು ಸೂರ್ಯನನ್ನು ನೋಡ್ತೇವೆ, ಸೂರ್ಯನ ಬೆಳಕನ್ನು ನೋಡ್ತೇವೆ, ನಿಜವಾಗಿಯೂ ಕೂಡ ಆ ಸೂರ್ಯನ ಬೆಳಕಿಗೆ ಕಾರಣ ದೇವರು ಅದರೊಳಗೆ ಕೂತಿರೋದು. ನಿಜವಾಗಲೂ ಈ ಸೂರ್ಯನಿಗಿಂತ ಸಾವಿರ ಪಟ್ಟು ಹೆಚ್ಚು ಪ್ರಭೆ ಉಳ್ಳವನಾಗಿದ್ದಾನೆ ದೇವರು. ಆದರೆ ಈ ಸೂರ್ಯ ಅಷ್ಟು ಪ್ರಭೆ ಹೊರಗೆ ಹಾಕ್ತಾ ಇಲ್ಲ. ಯಾವ ರೀತಿ ಅಂತ ಹೇಳಿದ್ರೆ, ನಾವು ಒಂದು 1000 ವ್ಯಾಟ್ ಬಲ್ಬ್ಸ್, ಒಂದು ಬಲ್ಬನ್ನು ಹಾಕಿ ಅದಕ್ಕೊಂದು ನಾವು ಯಾವುದೋ ಈ ಮುಚ್ಚಳವನ್ನು ಹಾಕಿಡ್ತೇವೆ. ಆ ಮುಚ್ಚಳದಿಂದ ಸ್ವಲ್ಪವೇ ಬೆಳಕು ಹೊರಗೆ ಬರ್ತಾ ಇರ್ತದೆ. ನಿಜವಾಗಲೂ ಹೊರಗೆ 1000 ವ್ಯಾಟ್ಸ್ ಬಲ್ಬ್ ಇದೆ, ಆದರೆ ಅಷ್ಟು ಬೆಳಕು ಹೊರಗೆ ಬರ್ತಾ ಇಲ್ಲ. ಯಾಕಂದರೆ ನಾವು ಅದಕ್ಕೆ ಮುಚ್ಚಿರುವಂಥದ್ದೇನಿದೆ ಅದರ ಅಷ್ಟು ಬೆಳಕು ಹೊರಗೆ ಹಾಕ್ತಾ ಇಲ್ಲ. ಹಾಗೆಯೇ ನಿಜವಾಗಲೂ ಈ ಸೂರ್ಯ ಅಷ್ಟು ಬೆಳಕು ಹೊರಗೆ ಹಾಕ್ತಾ ಇಲ್ಲ. ಎಷ್ಟು ಅಂದರೆ ಒಳಗೆ ಕೂತಿರುವ ದೇವರು ಎಷ್ಟು ಬೆಳಗುತ್ತಾ ಇದ್ದಾನೆ ಅಷ್ಟು. ಯಾಕಂದರೆ ಇವನು ಪೂರ್ಣವಾದ ಪ್ರಭೆ ಉಳ್ಳವನು, ಪೂರ್ಣಪ್ರಭಾತ್ಮನೇ, ನಂತರ ಪೂರ್ಣ ತೇಜ ಆತ್ಮನೇ. ತೇಜಸ್ಸು ದೇವರಲ್ಲೇ ಇರುವಂಥದ್ದು ಅಂತೇಳಿದರೆ, ತೇಜಸ್ಸು ಅಂತೇಳಿದರೆ ಇನ್ನೊಬ್ಬರನ್ನು ಮಣಿಸುವ ಶಕ್ತಿ. ನಂತರ ಪೂರ್ಣ ಆನಂದ, ಅದು ಕೂಡ ದೇವರಲ್ಲೇ ಇರುವಂಥದ್ದು. ಇನ್ನು ಪೂರ್ಣವಾದ ಶಕ್ತಿ, ಅದು ದೇವರಲ್ಲೇ ಇರುವಂಥದ್ದು ಪೂರ್ಣವಾಗಿ. ಹೀಗೆ ಪೂರ್ಣವಾದ ಷಡ್ಗುಣಗಳು, 6 ಗುಣಗಳು, ಅದೇ ದೇಹವಾಗಿ ಉಳ್ಳವನು ನೀನು. ನಮ್ಮ ಹಾಗಲ್ಲ. ಅಲ್ಲ, ದೇವ್ರು ಹೇಗೆ ಬೇಕಾದರೆ ಇಲ್ಲಿ, ನಮಗೇನಾಗಬೇಕಾಗಿದೆ? ನಾವು ಯಾಕೆ ಈ ರೀತಿ ಪೂರ್ಣ ಷಡ್ಗುಣ್ಯ ವಿಗ್ರಹ, ನೀನು ಷಡ್ಗುಣಗಳಿಂದ ವಿಗ್ರಹ ಉಳ್ಳವನೇ, ದೇಹ ಉಳ್ಳವನೇ ಯಾಕೆ ಹೇಳಬೇಕು ಅಂತ ಹೇಳಿದ್ರೆ, ತಮ್ಮ ಯಥಾ ಉಪಾಸತೆ ತದೇವ ಭವತಿ. ದೇವರನ್ನು ನಾವು ಹೇಗೆ ಪೂಜೆ ಮಾಡ್ತೇವೋ ದೇವರು ನಮ್ಮನ್ನು ಹಾಗೆ ಮಾಡ್ತಾನಂತೆ. ದೇವರೇ ನೀನು ಈ 6 ಗುಣಗಳೇ ದೇಹವಾಗಿ ಉಳ್ಳವನು ಅಂತ ನಾವು ದೇವರನ್ನು ಸ್ತೋತ್ರ ಮಾಡಿದರೆ, ಪೂಜೆ ಮಾಡಿದರೆ, ನಾಳೆ ನಮ್ಮನ್ನು ಹಾಗೆ ಮಾಡ್ತಾನೆ. ಈ ರಕ್ತ ಮಾಂಸ ಕೀವು ಮಲ ಮೂತ್ರ ಇದರಿಂದ ಸೇರಿಕೊಂಡ ದೇಹದಲ್ಲಿ ಒದ್ದಾಡ್ತಾ ಇದ್ದೇವಲ್ವ, ಈ ದೇಹದಿಂದ ನಮ್ಮನ್ನು ಬಿಡುಗಡೆಗೊಳಿಸಿ ತನ್ನ ಹಾಗೆ ನಮ್ಮನ್ನು ಆ ಷಡ್ಗುಣವಾದ ವಿಗ್ರಹದ ದೇಹವುಳ್ಳವನನ್ನಾಗಿ ಮಾಡ್ತಾನೆ ದೇವರು. ಅದಕ್ಕೆ ಅವನನ್ನು ಆ ರೀತಿ ಸ್ತೋತ್ರವನ್ನು ಮಾಡುವುದು. ಇನ್ಯಾರು ಅಂದರೆ ಪರಾನಂದ. ದೇವರು ಅಂದ್ರೇನ ಆನಂದ, ಅದು ಸಾಮಾನ್ಯವಾದ ಆನಂದ ಅಲ್ಲ, ಪರಾನಂದ ಅಂತ ಹೇಳ್ತಾರೆ. ಅಂದರೆ ಉತ್ಕೃಷ್ಟವಾದ ಎಣೆಯಿಲ್ಲದ ಆನಂದ, ಆನಂದದ ತುತ್ತ ತುದಿ. ಆ ದೇವರಿಗಿಂತ ಹೆಚ್ಚಿನೊಂದು ಆನಂದ ಅಂತ ಇಲ್ವೇ ಇಲ್ವಂತ. ಆನಂದವೇ ದೇವರು, ಅದಕ್ಕೆ ಪರಾನಂದ. ಪರಬ್ರಹ್ಮನ್, ಅವನೇ ಪರಬ್ರಹ್ಮ. ವೇದಗಳಲ್ಲಿ ಬ್ರಹ್ಮ ದೇವರು ಅಂತ ಇವನನ್ನೇ ಕರಿತಾ ಇರುವಂಥದ್ದು. ಪರಿಪೂರ್ಣನಾದವನು, ಎಲ್ಲ ಕಡೆ ತುಂಬಿಕೊಂಡಿರುವವನು, ಎಲ್ಲಕ್ಕಿಂತ ದೊಡ್ಡದಾಗಿರುವವನು, ಅದಕ್ಕೆ ಅವನು ಪರಬ್ರಹ್ಮ. ನಂತರ ಚತುರಾತ್ಮನೇ, ಈ ದೇವರೇ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಈ 4 ರೂಪದಿಂದ ಇಡೀ ಜಗತ್ತನ್ನು ವಿಶೇಷವಾಗಿ ರಕ್ಷಣೆಯನ್ನು ಮಾಡ್ತಾ ಇರುವಂಥವನು. ಅಂತಹ ಭಗವಂತ ತೇ ಜಿತಂ ಅಂತ ಹೇಳಿದರೆ, ನೀನು ಎಲ್ಲವನ್ನು ಗೆದ್ದುಬಿಟ್ಟಿದೆಯಾ ಅಂತ. ಗೆದ್ದಿದೆಯಾ ನೀನು? ಗೆದ್ದಿರುವುದು ಅಂತ ಹೇಳಿದರೆ ನಿನ್ನನ್ನು ಸೋಲಿಸುವವರು ಇಲ್ಲವೇ ಇಲ್ಲ, ನಿನ್ನನ್ನು ಅಂಕೆಯಲ್ಲಿ ಎಣಿಕೆಯಲ್ಲಿ ಇಟ್ಕೊಳ್ಳೋರು ಇಲ್ಲವೇ ಇಲ್ಲ. ಎಲ್ಲರೂ ನಿನ್ನ ಎಣಿಕೆಯಲ್ಲಿದ್ದಾರೆ, ಅಂದರೆ ನಿನ್ನ ಹತೋಟಿಯಲ್ಲಿದ್ದಾರೆ. ನೀನು ಎಲ್ಲ ಹತೋಟಿಯನ್ನು ಮೀರಿ ಸ್ವತಂತ್ರವಾಗಿ ನಿಂತಿದೆಯಾ. ಅದಕ್ಕಾಗಿಯೇ ನೀನು ಉತ್ಕೃಷ್ಟವಾಗಿ, ಅಂದರೆ ಎಲ್ಲರಿಗಿಂತ ಶ್ರೇಷ್ಠನಾಗಿದ್ಯಾ. ಜಿತಮ್ ಅಂತ ಹೇಳಿದ್ರೆ ನೀನು ಶ್ರೇಷ್ಠನಾಗಿದ್ಯಾ, ಎಲ್ಲರನ್ನ ಗೆದ್ದು ನಿಂತಿದ್ಯಾ ದೇವರೇ. ಯಾಕೆ ಈ ರೀತಿ ಹೇಳೋದು? ನಾವು ಗೆಲ್ಲಬೇಕಾಗಿದೆ. ನಾವು ಗೆಲ್ಲಬೇಕು ಅಂತ ಹೇಳಿದ್ರೆ, ಹೇ ದೇವರೇ ನೀನು ಗೆದ್ದಿದ್ಯಾ 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 ಅಂತ ಹೇಳಿ, ಅದೇ ನಾವು ಹೇಳೋದು ಜಯ 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 ಜಯ. ಹೇ ದೇವರೇ ಜಯವಾಗಲಿ ಜಯವಾಗಲಿ. ಜಯ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಇದೇ ಅರ್ಥದಲ್ಲೇ ಹೇಳುವುದು. ಎಲ್ಲವನ್ನ ಗೆದ್ದು ನಿಂತಿದೆಯಾ ನೀನು ಅಂತ ದೇವರ ಬಳಿ ಪ್ರಾರ್ಥನೆಯನ್ನು ಮಾಡ್ತಾ, ನಮಸ್ತೆ ಪೀತವಸನ ನಮಃ ಕಟಕಧಾರಿಣೆ ನಮೋ ನೀಲಾಲಕ ಬದ್ಧ ವೇಣಿ ಸುಂದರ ವಿಗ್ರಹ. ನಮಸ್ತೆ ಪೀತವಸನ, ಹೇ ಹಳದಿಯ ಬಂಗಾರದ ವಸ್ತ್ರ ತೊಟ್ಟವನೇ ನಿನಗೆ ನಮಸ್ಕಾರಪ್ಪ. ನಮಃ ಕಟಕಧಾರಿಣೆ ಅಂತ ಹೇಳಿದರೆ ನೀನು ಕೈಯಲ್ಲಿ ಖಡ್ಗವನ್ನು ತೊಟ್ಟಿದೆಯಾ, ಬಂಗಾರದ ಖಡ್ಗಗಳನ್ನು, ಬಂಗಾರದ ಈ ಬಳೆಗಳನ್ನು. ವಾಸ್ತವಿಕವಾಗಿ ಆ ಖಡ್ಗ ಬಂಗಾರದಷ್ಟೇ ಅಲ್ಲ, ಮತ್ತು ಉಳಿದ ಎಲ್ಲ ಆಭರಣಗಳು, ತೋಳುಬಂದಿ, ಭುಜಕೀರ್ತಿ, ಉಂಗುರಗಳು, ಹಾರಗಳು, ನಾನಾ ವಿಧವಾದ ಹಾರಗಳು, ಈ ರೀತಿ ನಾನಾ ಆಭರಣಗಳಿಂದ ಶೋಭಿಸ್ತಾ ಇರುವವನು.
ನಿನಗೆ ನಮಸ್ಕಾರ, ಮತ್ತೆ ನಮಸ್ಕಾರ ಮಾಡ್ತಾ ಇದ್ದೀನಿ, ಇನ್ನೆಂಥ ದೇವರು ಅಂತ ಹೇಳಿದರೆ ಇನ್ನು ಹೇಗೆ ಆ ಕೃಷ್ಣ ನಾರಾಯಣ ಇದ್ದಾನೆಂದರೆ ನೀಲಾಲಕಬದ್ಧ ವೇಣಿ ಸುಂದರ ಪುಂಗವ, ದೇವರ ಕೂದಲು, ವೇಣಿ ಕೂದಲು ಅದು ಹೇಗಿದೆ ಅಂತ ಹೇಳಿದರೆ ನೀಲವಾದೆ ಅಂದರೆ ಕಪ್ಪಾದ ಗುಂಗುರು ಕೂದಲು, ಕಪ್ಪಾದ ಗುಂಗುರು ಕೂದಲಿಂದ ಅತ್ಯಂತ ಸುಂದರವಾದ ದೇಹವುಳ್ಳವನೇ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಆ ದೇವರನ್ನು ನೋಡುವುದೇ ಖುಷಿ. ಇಂಥ ಅತ್ಯಂತ ಸುಂದರ ಮೂರ್ತಿಯನ್ನು ನೋಡುವ ಖುಷಿ ಇನ್ನೆಲ್ಲೂ ಇಲ್ಲ. ಅದಕ್ಕೋಸ್ಕರ ಭಕ್ತ ತಾನು ನಮಸ್ಕಾರ ಮಾಡ್ತಾ ಇದ್ದಾನೆ. ವಿಶೇಷವಾಗಿ ಈ ಸ್ತೋತ್ರವನ್ನು ಮಾಡ್ತಾ ಇರುವುದು ಚತುರ್ಮುಖ ಬ್ರಹ್ಮದೇವರು, ಭಗವಂತನನ್ನು ನಾರಾಯಣನ ಕುರಿತು ಸ್ತೋತ್ರವನ್ನು ಮಾಡ್ತಾ ಇರುವುದು. ಈ ಸ್ತೋತ್ರದ ಚಿಂತನೆಯನ್ನು ನಾವು ವಿಶೇಷವಾಗಿ ಮಾಡಬೇಕಾಗಿರುವಂಥದ್ದು. ಇನ್ನು ಉಳಿದ ಮುಂದಿನ ಸ್ತೋತ್ರದ ಚಿಂತನೆಯನ್ನು ಮುಂದಿನ ಬಾರಿ ಮಾಡೋಣ ಅಂತ ಹೇಳ್ತಾ ಈ 2 ಶ್ಲೋಕಗಳನ್ನು ಆ ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.